ಶಸ್ತ್ರ ವಿದ್ಯೆಯ ಹುಡುಗ ಎನ್ನೋಳು ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ ಕಿಡಿಯದರು ತೆಚ್ಚ ಅಭಿಮನ್ಯು ಕಿಡಿಯದರು ತೆಚ್ಚ ಅಭಿಮನ್ಯು ಎನ್ನೋಳು ತೋರು ಶಸ್ತ್ರ ವಿದ್ಯೆಯ ಎನ್ನುತ್ತ ಕಿಡಿಯದರು ತೆಚ್ಚ ಅಭಿಮನ್ಯು ನಿನ್ನ ಅನುಭವದ ಪಕ್ವತೆಯ ಮಟ್ಟಿಗೆ ನನ್ನ ಶರಣಾಗತಿ ಉಂಟೆ. ಯಾಕೆ? ಅದಕ್ಕಾಗಿಯೇ ಮೂರು ಭುವನದಲ್ಲಿಯೂ ಹೆಸರನ್ನು ಗಳಿಸಿದವನು, ತ್ರೈಭುವನ ಖ್ಯಾತಿಯನ್ನು ಹೊಂದಿದವನು ಹೇಳಿದ್ದದಕ್ಕಾಗಿ. ಆದರೆ ನಾನು ತ್ರೈಭುವನ ಖ್ಯಾತಿಯನ್ನು ಹೊಂದಿದವ, ನಿನ್ನ ಅಪ್ಪ ಮೂರು ಲೋಕಕ್ಕೆ ಗಂಡ. ಅಂದ್ರೆ ನಮ್ಮ ಮನತನಕ್ಕೆ ಮೀಸಲು. ಮೂರು ಲೋಕದ ಸುದ್ದಿಯೇ ಬಿಟ್ಟು ನೀನಿನ್ನು ಎಷ್ಟು ಲೋಕಕ್ಕೆ ಆಗ್ತೀಯ ನೋಡ್ಬೇಕು. ಒಂದು ಲೋಕದ ಸುದ್ದಿಯೇ ಇಲ್ಲ. ಅಜ್ಜ, ನೀವೆಣಿಸಿಕೊಂಡ ಹಾಗೆ ಒಂದು ಶರಕೀಡೆ ಅಲ್ಲವೇ ಅಲ್ಲ. ನನ್ನಲ್ಲಿಯೂ ಬಿಲ್ಲಿವಿದ್ಯಾ ಕೌಶಲ್ಯ ಎಷ್ಟುಂಟು ಎನ್ನುವುದನ್ನು ನಿನಗೆ ತೋರಿಸುವುದು ನನ್ನ ಉದ್ದೇಶ. ಈಗ ನಿನ್ನ ಲಕ್ಷ್ಯ ಎಷ್ಟುಂಟು ಕೇಳಿದ್ರೆ ಇವ ಒಂದು ಶರಕೀಡು ಅದಲ್ಲ ಅಂತ ನಿಮಗೆ ತೋರಿಸಬೇಕಾಗಿದೆ. ಆಮೇಲೆ ಬೇಕಾದ್ರೂ ಸೋತೋದ್ರು ನನಗೇನು ಬೇಸರ ಇಲ್ಲ. ಆದ್ರೆ ಇವ ಅಷ್ಟಕ್ಕೆ ಅಲ್ಲ, ಕೊಂದರವಗಳು ಕಾಪು ಅದೌದು. ಯಾಕಂದ್ರೆ ನನ್ನ ಅಪ್ಪನಿಗೆ ಬೇಸರ ಆಗುವುದು ಹೌದು. ಹಾಗಾಗಿ ಏನು ಯುದ್ಧ ಕ್ಷೇತ್ರದಲ್ಲಿ ಯುದ್ಧ ಮಾಡುವುದು ಅಂದ್ರೆ ಬರೀ ಇನ್ನೊಬ್ಬರನ್ನು ಕೊಲ್ಲುವುದು ಅಂತಲೇ ಅರ್ಥವಾ? ಅದು ಅಲ್ಲವೇ ಅಲ್ಲ. ಆದ್ದರಿಂದ ನಿಮಗೂ ಸುಲಭದ ದಾರಿ ಉಂಟು, ನಮ್ಮ ಅಪ್ಪನಿಗೂ ಬೇಸರ ಆಗಬಾರದು. ಹಾಗಂತ ನನ್ನಲ್ಲಿ ನೀವು ಶರಣಾಗತಿಯನ್ನು ಹೊಂದಬಾರದು, ಅದು ನಮ್ಮ ವಂಶಕ್ಕೆ ಅಪಚಾರ. ಅಲ್ಲ, ಶರಣಾಗತಿ ಹೊಂದು ಅಂತ ಹೇಳಿದ್ರು ಹಾಗೆಲ್ಲ ಆಗುವುದಿಲ್ಲ. ಅಲ್ಲ, ಹೇಳಿದಾಕ್ಷಣ ಯಾರು ಹಾಗೆ ಹೇಳಿದ್ರೆ ನಾನು ಇಷ್ಟು ವರ್ಷ ದಂಡ ಕಾಯುಷ್ಯ ಕಳೆದಾಗ ಆಗುದು. ಅದಕ್ಕಿಂತ ಹೇಳಿದಾಕ್ಷಣ ಯಾರೂ ಒಪ್ಪುವುದಿಲ್ಲ, ನೀವು ಅಂತ ಅಲ್ಲ. ಅಲ್ಲ, ನೀನು ಒಪ್ಪುವುದಿಲ್ಲ, ಯಾರು ಒಪ್ಪುವುದಿಲ್ಲ. ಆದ್ದರಿಂದ ಯುದ್ಧ ಕ್ಷೇತ್ರದಲ್ಲಿ ಬಂದಿರುವಂತಹ ಯುದ್ಧ ಕ್ಷೇತ್ರಕ್ಕೆ ಬಂದಿರುವಂತಹ ನಾನು ನನ್ನ ಕರ್ತವ್ಯವನ್ನು ಮಾಡಿಯೇ ಮಾಡ್ತೇನೆ. ನನ್ನ ಶಸ್ತ್ರ ಕೌಶಲ ಎಷ್ಟು ಅದನ್ನು ತೋರಿಸಿ ಆಗುವುದು. ನಾನು ಇಷ್ಟು ಹೇಳಿದ ಮೇಲೆ ಗೋಯಿಕಾಲೆಲ್ಲ ನೋಡುತ್ತಾ ಉಂಟು ನಿಮಗೆ. ಚರ್ಮ ಹೇಳಿದ್ರೆ ಮಾರುತ್ತಾ ಬರ್ತದೆ. ನಿಮಗೆ ಅಷ್ಟೆಲ್ಲ ಉಂಟು, ಎಳೆ ಹುಡುಗ ನನಗಿರಬಾರ್ದ? ನಿನಗೆ ಅದೇ ಧೈರ್ಯ. ಹೇಗೂ ಅಜ್ಜನ ಗುರಿ ಸರಿಯಾಗಿ ತಾಗ್ಲಿಕ್ಕಿಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದೆ. ಹೇಗೆ ಗುರಿಯನ್ನು ಬಿಡುವುದಕ್ಕೆ ಸಾಧ್ಯ? ಅದನ್ನು ನೋಡುವ ಅಂತ. ನಾನು ಸುಮ್ಮನೆ ನಿಂತಾಗ ಕೈಕಾಲು ನಡುಗಿದ್ರು. ನಾನು ಯುದ್ಧ ಕ್ಷೇತ್ರದಲ್ಲಿ ಸೆಟೆದು ನಿಂತು ಶರಚಾಪವನ್ನು ಕೈಗೊಂಡಾಗ ಕೈಕಾಲು ಬಿಡು, ನನ್ನ ತಲೆಯೂ ನಡುಗುವುದಿಲ್ಲ. ಗೊತ್ತಾಯ್ತಾ? ಒಂದ್ಸಾರಿ ನೋಡ್ತೇನೆ. ನೋಡ್ತೀಯ? ಹೊಸುಳೆ ಕೇಳಲೋ ಹೊಸುಳೆ ಕೇಳಲೋ ವೀರಕ್ಷಾತ್ರಿನಿಂದ ಪಾಣೇಲು ಹೊಸುಳೆ ಕೇಳಲೋ ವೀರ ಛಾತ್ರಿ ನಿಂದು ಪಾಡೇನು ವಸುಧೆಯೋಳ್ ಕೃತ ಕೃತ್ಯನಾದ ನಿನ್ನನು ಪಾಡೇನು ವಸುಧೆಯೋಳು ಕೃತ ಕೃತ್ಯನಾದ
ಶಶಿಕುಲಾನ್ವಯ ದೀಪ ಸುಕುಮಾರ ಬಳಿರೆ ಶಶಿಕುಲಾನ್ವಯ ದೀಪ ಸುಕುಮಾರ ಶಶಿಕುಲಾನ್ವಯ ದೀಪ ಸುಕುಮಾರ ನಡುಗುತ್ತಿದೆ ಕೈಕಾಲು ಎಲೆ ವೃದ್ಧ. ಹೇಳೋ ಇನ್ನೊಮ್ಮೆ, ಧೈರ್ಯ ಉಂಟು ನಿನಗೆ? ಈಗ ನಿನ್ನ ಕೈಕಾಲೇ ಗಡ 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 ಅಂತ ಇದೆ. ಏನು ಮಾಡೋಣ ಹೇಳು? ಪುಂಖಾನುಪುಂಖವಾಗಿ ಶರವೃಷ್ಟಿಗರದು ನಿನ್ನ ಶರ ಚಾಪವನ್ನು ಮುಕ್ಕಡಿಗೈದು ನಿನ್ನನ್ನು ಬಂಧಿಸಿದ್ದೇನೆ. ಬಿಗಿಯಾಗಿ ನಿನ್ನನ್ನು ಹಿಡಿದುಕೊಂಡದ್ದು ಯಾಕೆ ಅಂತ ಗೊತ್ತಾಯ್ತ ನಿನಗೆ? ಅಧಿಕ ಪ್ರಸಂಗಿ. ಎಷ್ಟು ಹಲ್ಲು ಉದುರಿಸ್ತೆ. ಮಗು ಅಭಿಮನ್ಯು, ಮಕ್ಕಳನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟ ಆಡಿಸುವಾಗ ಆ ಮಕ್ಕಳು ತಿಳಿದೋ ತಿಳಿಯದೆಯೋ ಎತ್ತಿ ಆಡಿಸುವವರ ಎದೆಗೋ ಕೈಕಾಲುಗಳಿಗೋ ಗಟ್ಟಿಯಾಗಿ ತುಳಿಯುತ್ತಾರೆ. ನೋವಾಗುವುದಿಲ್ಲ ಅಂತ ಅಲ್ಲ, ಆ ನೋವಿನಲ್ಲಿ ಆಡಿಸುವವರಿಗೆ ಅದ್ಯಾವುದೋ ಒಂದು ಅವ್ಯಕ್ತವಾದಂತಹ ಸಂತೋಷ ಉಂಟಾಗ್ತದೆ. ಅದು ಏನು ಸಂತೋಷ? ಅದು ಅಭಿವ್ಯಕ್ತಿಗೆ ಸಿಲುಕುವುದಲ್ಲ ಮಗು, ಅದು ಕೇವಲ ಅನುಭೂತಿ, ಅನಿರ್ವಚನೀಯವಾದದ್ದು, ಮಾತಿನಿಂದ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಎತ್ತಿ ಆಡಿಸುವಂಥ ಯೋಗ ಭಾಗ್ಯ ಈ ಭೀಷ್ಮನಿಗೆ ಇಲ್ಲದೆ ಹೋಯಿತು. ಆದರೂ ಆಕಸ್ಮಿಕವಾಗಿ ರಣಕಣದಲ್ಲಿ ಮುಖಾಮುಖಿಯಾದಾಗ ನಡುಗುತ್ತಿವೆ ಕೈಕಾಲುಗಳು ವೃದ್ಧ ಅಂತ ನೀನು ಅಣಕಿಸುವಾಗಲೂ ಯಾವುದೋ ಒಂದು ಸಂತೋಷ. ನೋಡ್ತಾ ಮೈ ಮರೆತು ನಿಂತು ಬಿಟ್ಟೆ. ಅಷ್ಟಕ್ಕೆ ನೀನು ಬಿಡಲಿಲ್ಲ. ಯುದ್ಧ ಮಾಡಲೇಬೇಕು ಅಜ್ಜ, ನನ್ನ ಕೈ ಚಳಕವನ್ನು ನೀನು ನೋಡಲೇಬೇಕು, ನನಗೂ ನೋಡಬೇಕು ಅಂತ ಇತ್ತು ಮಗು. ಹಾಗಾಗಿ